ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೆ, ಸೊ ಜುಲೈ 4th ಸ್ಯಾಟರ್ಡೆ. ನನ್ನ ಹಸ್ಬೆಂಡ್ ಬರ್ಡೇ ಇದೆ ಇವತ್ತು. ಸೊ ಆಲ್ಮೋಸ್ಟ್ ಟೈಮ್ ಈಗ ಎಷ್ಟಾಗಿದೆ ಗೊತ್ತಾ? 1 ಸೆಕೆಂಡ್ ಹೇಳ್ತೀನಿ. 3 o'clock ಆಗಿದೆ. 3:15 ಆಗಿದೆ. ನಾವೀಗ ದೇವಿರಮ್ಮ ಟೆಂಪಲಿಗೆ ಬಂದಿದ್ದೀವಿ ದರ್ಶನ ಮಾಡೋಣ ಅಂತ. ಫುಲ್ಲು ಸಿಕ್ಕಾಪಟ್ಟೆ ಗಾಳಿ ಹೆಂಗಿದೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಹೊಡಿತಾ ಇದೆ. ನಿಮಗೆ ಇಲ್ಲಿ ಬೆಟ್ಟ ತೋರಿಸ್ತೀನಿ ಬನ್ನಿ. ಹಾಗೆ ದೇವಿರಮ್ಮ ಬೆಟ್ಟ ಏನಿದೆಯಲ್ಲ, ಅದೇ ದೇವಿರಮ್ಮ ಬೆಟ್ಟ. ನಾವಿಲ್ಲಿ ದೇವಿರಮ್ಮ ಟೆಂಪಲಿಗೆ ಬಂದಿದ್ದೀವಿ. ಸೊ ಅದು ಮೈನ್ ಟೆಂಪಲ್. ಕ್ಲೋಸ್ ಆಗಿದೆ ಆ್ಯಕ್ಚುಲಿ ಟೆಂಪಲ್. ನಾವು ಮನೆ 1 o'clock ಬಿಟ್ಟಿದ್ದು, ಬಟ್ ಸಡನ್ನಾಗಿ ಒಂದು ಎಮರ್ಜೆನ್ಸಿ ಕೆಲಸ ಇತ್ತು ಅಂದ್ಬಿಟ್ಟು ಅವರು ಕೆಲ್ಸಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಲೇಟ್ ಆಯಿತು, ಕ್ಲೋಸ್ ಆಗಿದೆ. 5 o'clock ಓಪನ್ ಇದೆ, 2 o'clock ಕ್ಲೋಸ್ ಆಗುತ್ತೆ. ಸೊ ಆದರೆ ಇವತ್ತು ದರ್ಶನ ಮಾಡ್ತೀವಿ, ಇಲ್ಲಾಂದರೆ ಮತ್ತೆ ನಾಳೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಈಗ ನನ್ನ ಹಸ್ಬೆಂಡ್ ಹ್ಯಾಪಿ ಬರ್ಡೇಗೆ ವಿಶ್ ಮಾಡೋಣ ಬನ್ನಿ. ಇವ್ರ ಔಟ್ಫಿಟ್ ತೋರಿಸೋಣ. ಸೊ ಇವರ ಔಟ್ಫಿಟ್ ಇವತ್ತು ಈ ಥರ ಇದೆ. ಎಲ್ಲ ಫುಲ್ಲು ಪೀಟರ್ ಇಂಗ್ಲೆಂಡ್ದು ಶರ್ಟ್. ನೆನ್ನೆ ಹೋಗಿ ಬರ್ಡೇಗೆ ಪರ್ಚೇಸ್ ಮಾಡಿರೋದು. ಸೊ ಇನ್ನೊಂದು ಸಲ ವಿಶ್ ಮಾಡೋಣ. ಹ್ಯಾಪಿ ಬರ್ಡೇ. ಆಗಲೇ ಕಾಣಿಸ್ಲಿಲ್ಲ ಅಲ್ಲಿ. ಥ್ಯಾಂಕ್ ಯು ಚಿನ್ನಿ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ನೀವೆಲ್ಲ ಹಾಗೆ ವಿಶ್ ಮಾಡಿಬಿಡಿ ಹ್ಯಾಪಿ ಬರ್ಡೇ ಅಂತ ಕಮೆಂಟ್ ಸೆಕ್ಷನ್. ಇವರು ಎಷ್ಟು ಬ್ಯುಸಿ ಅಂದರೆ ಸಿಕ್ಕಾಪಟ್ಟೆ ಬ್ಯುಸಿ. ಬಿಸ್ನೆಸ್ ಮ್ಯಾನು ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಮಗೆ ಸಿಗೋದೇ ಇಲ್ಲ. ಇವರು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ನಾವು ಇವತ್ತು ನಾಳೆ ಮಧ್ಯಾಹ್ನ 3 ಗಂಟೆವರೆಗೂ ಅಷ್ಟೇ ಇವರ ಅಪಾಯಿಂಟ್ಮೆಂಟ್ ನಮಗೆ ಇರೋದು. ಇಲ್ಲ, ನಿಜವಾಗ್ಲು ಇವರು ಎಷ್ಟು ಬ್ಯುಸಿ ಅಂದರೆ ಸಿಗೋದೇ ಇಲ್ಲ ನಮಗೆ ಸಿಗೋದೇ ಇಲ್ಲ. ಇವತ್ತು ಗಾಳಿ ಹೆಂಗೆ ಬೀಸ್ತಿದೆ ಅಂದರೆ ನಮ್ಮ ಬ್ಯಾಗ್, ನಮ್ಮ ಸ್ಪೆಕ್ಸ್ ಎಲ್ಲ ಬಿದ್ದೋಗ್ತಾ ಇದೆ. ಸೊ ಇವತ್ತು ಬರ್ಡೇ ಫೋನು ಹಂಗೆ ಬಂತ. ಇವತ್ತು ಬರ್ಡೇ ಟ್ರೀಟ್ ಎಲ್ಲಿ ನಮಗೆ ನೋಡಬೇಕು. ಇವಾಗ ಬರ್ಡೇ ಟ್ರೀಟಿಗೆ ಇನ್ನೂ ಬರ್ಡೇ ಸೆಲೆಬ್ರೇಟೇ ಮಾಡಿಲ್ಲ. ಇವತ್ತು ಬೆಳಗ್ಗೆಯಿಂದ ಎಲ್ಲ ಕೆಲಸನೂ ಹಾಳಾಗಿದೆ. ನಾನು ಅಂದ್ಕೊಂಡಿರೋ ಥರ ಪ್ಲ್ಯಾನ್ ಹೋಗೇ ಇಲ್ಲ. ನನ್ನ ಪ್ಲ್ಯಾನ್ ಏನೇನೋ ಇತ್ತು, ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಗಿದ್ದು ಫ್ರಮ್ ಮಿಸ್ಟರ್ ಮೋಹನಿಂದ. ನನ್ನಿಂದ ಏನೂ ಇಲ್ಲ, ಲೇಟಾಗಿದ್ದು ಓಕೆ, ಲೇಟಾಗಿ ಏನಾಗುತ್ತೆ. ನಾನೆಲ್ಲ ತಿಂಡಿ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಇವರು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬೋದಿತ್ತಲ್ಲ. ಇವರು ಮಾಡೋ ಅಷ್ಟೊತ್ತಿಗೆ 1 o'clock ಆಯಿತು. ನಾನು ಆಚೆ ಹೋಗಬೇಕಾಗಿತ್ತು, ಬಟ್ ಆಚೆ ಹೋಗಲೂ ಇಲ್ಲ. ಇಲ್ಲಿ ದೇವಸ್ಥಾನದಲ್ಲಿ ಒಂದು ಪೂಜೆ ಇತ್ತು, ಪೂಜೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ವಿ, ಅದೂ ಆಗಲಿಲ್ಲ. ಸೊ ನಾಳೆ ಬರೋಣ ಅಂದ್ಕೊಂಡಿದ್ದೀವಿ. ಬರ್ತೀರಾ ನಾಳೆ? ನಾಳೆ ಬಂದು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಒಂದು ಕೆಫೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಹೋಗೋದು, ಇಲ್ಲ ನಾಳೆ ಹೋಗೋದು ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಇವತ್ತೇ ಹೋಗಬೇಕು ಅಂತ ನಾನು ಅಂದ್ಕೊಂಬಿಟ್ಟಿದ್ದೀನಿ. ಇವತ್ತು ಇನ್ನೂ ಡಿಸಪಾಯಿಂಟ್ ಆಗ್ತಿತ್ತು. ನಾನು ಅದಕ್ಕೆ ಹಂಗೆ ಅಂದ್ಕೊಂಡಿಲ್ಲ, ನಾಳೆಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಈಗ ಮಧ್ಯಾಹ್ನ ಟ್ರೀಟ್ ಕೊಡಿಸ್ತೀರಾ, ನೈಟ್ ಟ್ರೀಟ್ ಕೊಡಿಸ್ತೀರಾ? ಹಾಂ, ಮತ್ತು ನೈಟಿಗೆ ನೈಟಿಗೆ ಕೊಡಿಸಿ. ನೈಟ್ಗೆ ಮತ್ತು ಬೆಳಗ್ಗೆ ಇವಾಗ ನಾನು ಹೆಂಡ್ತಿ ಅಲ್ವಾ, ಸ್ವಲ್ಪ ಸ್ಪೆಷಲ್ ಟ್ರೀಟ್ ಅಂದರೆ ಓನ್ಲಿ ಒನ್ ಟೈಮ್ ಟ್ರೀಟ್, ಅದನ್ನ ಟ್ರೀಟ್ ಅಂತ. ಸರಿ ಬನ್ನಿ, ಇವಾಗಲೇ ಹೋಗೋಣ ಊಟಕ್ಕೆ. ಊಟ ಮಾಡ್ಕೊಂಡು ನೀವು ಹಂಗೆ ಕೆಲ್ಸಕ್ಕೆ ಹೋಗಿ, ನಾನು ಅಲ್ಲೇ ಮಧ್ಯದಲ್ಲಿ ಇಳ್ಕೊಂಡು ಆಮೇಲೆ ನಾನು ಮನೆಗೆ ಹೋಗ್ತೀನಿ ಬಸ್ಸಲ್ಲಿ. ಓಕೆ, ನಾನು ಒಬ್ಬಳೇ ಹೆಂಗೆ ತೊಗೊಂಬರ್ಲಿ ಹೇಳಿ ಕೇಕ್ ಬಸ್ಸಲ್ಲಿ? ನಂದು ಒಂದು ಇಡಿಸಲಾಗದಂತಹ ಕೇಕು ಇಲ್ಲಿ ಚಿಕ್ಕಮಗಳೂರು ಈಗ ಎಲ್ಲೂ ಸಿಗಲ್ಲ. ಆ ಥರ ಏನಿಲ್ಲ, ಕೇಕೆ ತರೋದು. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಮ್ಯಾಚಿಂಗ್ ಆಗಿದೆ. ಬಟ್ ಇವತ್ತು ಕೇಕ್ ಕಟ್ ಮಾಡಿಸ್ತಾನೆ ಇಲ್ವ ನನಗೂ ಗೊತ್ತಿಲ್ಲ. ಕೇಕ್ ಏನು ಕಟ್ ಮಾಡಿಸ್ತಿಲ್ಲ,
ಕಟ್ ಮಾಡಿಸಿದ್ರೆ ಅಂದ್ರೆ ನನಗೆ ಬೇಜಾರಿಲ್ಲ. ನನಗೆ ಬರ್ತ್ಡೇ ಬೇಡ, ನಾನು ಸೆಲೆಬ್ರೇಟ್ ಮಾಡಲ್ಲ, ಹಿಂಗೆ ಅಂತ ಅಂತಾರೆ ಯಾವಾಗಲೂ. ಓಕೆ, ಆಮೇಲೆ ಸಿಗ್ತೀನಿ ಗೈಸ್. ನಾವು ಈಗ ಇಲ್ಲಿ ಸ್ಕೈ ವಾಕ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಲಂಚಿಗೆ, ಸಾರಿ ಡಿನ್ನರ್ ಅಲ್ಲ, ಲಂಚಿಗೆ ಬಂದಿದ್ದೀವಿ. ವೆದರ್ ನೋಡಿ ಏನು ಸಕ್ಕತ್ತಾಗಿದೆ ಅಂತ. ಸೊ ಈ ಥರ ವ್ಯೂ ಅಲ್ಲಿ ಈಗ ಲಂಚ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ ಈವ್ನಿಂಗ್ ಆಗಿದೆ. ತಗೊಳ್ಳಿ. ಲಂಚ್ ಮುಗಿಸ್ಕೊಂಡು ಟೆಂಪಲಿಗೆ ಬಂದ್ವಿ. ನೋಡಿ ಇಲ್ಲಿ ಕಾಣಿಸಿರೋವಂಥ ದೇವಿರಮ್ಮ ದೇವರು. ಸೊ ಒಳಗಡೆಯಿಂದ ವೀಡಿಯೋ ಮಾಡೋಂಗಿಲ್ಲ, ಸೊ ಹಾಗಾಗಿ ಈ ಚಂದನೇ ಝೂಮ್ ಮಾಡಿ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಗೈಸ್, ನಾವು ಹೋಗಿ ಊಟ ಮಾಡಿಕೊಂಡು, ಅಂದರೆ ಬರ್ಡೇ ಟ್ರೀಟ್ ಎಲ್ಲ ಕೊಡಿಸಿದ್ರು, ಮಾಡಿಕೊಂಡು ಅಷ್ಟೊತ್ತಿಗೆ 5 o'clock ಆಗೋಯಿತು. 5 o'clock ಆಯಿತು. ಹೆಂಗೋ ದೇವಸ್ಥಾನ ಓಪನ್ ಆಗಿರುತ್ತೆ ಅಲ್ಲ, ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ಈಗ ದರ್ಶನ ಆಯಿತು. ಇವತ್ತೇ ದರ್ಶನ ಆಯಿತು. ಸೊ ನಾಳೆ ಏನು ಬರಲ್ಲ. ಸೊ ಇವಾಗ ಮತ್ತೆ ಎಲ್ಲಿಗೆ ಹೋಗೋದು? ಮನೆಗೆ. ಇವ್ರದ್ದು ಹಂಗೆ ಕೆಲಸ ಇದೆ. ಸೊ 2 ಕೆಲಸನ ಮುಗಿಸ್ಕೊಂಡು ಹಾಗೆ ಡೈರೆಕ್ಟ್ ಮನೆಗೆ ಹೋಗ್ತೀವಿ. ಚಿಕ್ಕಮಗಳೂರು ಕಡೆ ಬಂದರೆ ನೀವು ಈ ಟೆಂಪಲ್ನ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಟೆಂಪಲ್. ಆ್ಯಂಡ್ ಆನ್ ದ ವೇ ನನ್ನ ಹಸ್ಬೆಂಡ್ ಪೀಟರ್ ಇಂಗ್ಲೆಂಡಿಂದ ಪ್ಯಾಂಟ್ ಆಲ್ಟ್ರೇಷನ್ನ ತೊಗೋಬೇಕಿತ್ತು. ಸೊ ಅವ್ರು ಅಲ್ಲೋಗಿದ್ದಾರೆ. ನಾನು ಇಲ್ಲಿ ಎಸೆನ್ಸ್ ಬೇಕ್ ಲ್ಯಾಬ್ ಅಂತ ಒಂದು ಬೇಕ್ ಹೌಸ್ ಇದೆ. ಸೊ ಅಲ್ಲಿ ಬಂದು ಒಂದು ಸ್ಮಾಲ್ ಕೇಕ್ ತೊಗೊಂಡು ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅವ್ರು ಬಂದರೆ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಕೇಕ್ ತೊಗೊಂಡಿದ್ದೀನಿ ಅಂತ. ಸೊ ಅವ್ರಿನ್ನೂ ನೋಡಿಲ್ಲ ಅನ್ಕೋತೀನಿ ನನ್ನ ಟೇಬಲಲ್ಲಿ ಕೇಕ್ ಇರೋದು. ಆ್ಯಂಡ್ ಅವ್ರು ನೋಡಿದಾಗ ಅವ್ರಿಗೆ ಸ್ಮೈಲ್ ಬರುತ್ತೆ. ವೆಯ್ಟ್ ಮಾಡಿ ಆ ಸ್ಮೈಲ್ಗೆ, ಆ ಕ್ಯೂಟ್ ಸ್ಮೈಲ್ಗೆ. ನೋಡಿ ಈಗ ಅವ್ರು ಅಬ್ಸರ್ವ್ ಮಾಡಿದ್ರು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ತಗೋ ಸ್ಪೂನ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. The next day. ನಿನ್ನ ರಿಯಾಕ್ಷನ್ ನೋಡಿ. ಹಂಗೆ ಹ್ಯಾಪಿ ಬರ್ಡೇ ಹಂಗೆ ಕಟ್ ಮಾಡೋದು. ಇಲ್ಲಿಂದ ನಾವು ಮನೆಗೆ ಹೋಗಿ ಮತ್ತೆ ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು. ಸೊ ಆ ಟೆನ್ಷನಲ್ಲಿ ನಾನು ಕೇಕ್ ಹೇಗಿದೆ ಅಂತ ಫೋಟೋನೂ ತೊಗೊಂಡಿಲ್ಲ, ಕೇಕ್ದು ವೀಡಿಯೋನೂ ಮಾಡ್ಕೊಂಡಿಲ್ಲ ಕರೆಕ್ಟಾಗಿ, ನಿಮಗೆ ತೋರಿಸೂ ಇಲ್ಲ. ಎಲ್ಲ ಫುಲ್ಲು ಗಜಿಬಿಜಿ ಆಗೋಯಿತು. ಸೊ ಹಾಗೆ ಕೇಕ್ ಕಟ್ ಮಾಡಿದ್ದು, ಅಂದರೆ ರೀಲ್ಸಿಗೆ ಮಾಡ್ಕೊಂಡಿದ್ದು ವೀಡಿಯೋ ಹಾಗೆ ಯೂಟ್ಯೂಬ್ಗೂ ಕೂಡ ಹಾಕಿದ್ದೀನಿ. ಸ್ವಲ್ಪ ರಾ ವೀಡಿಯೋಸ್ ಹಾಕಿದ್ದೀನಿ, ರಾ ಕ್ಲಿಪ್ಸ್ ಹಾಕಿದ್ದೀನಿ, ಅಂದರೆ ರ್ಯಾಂಡಮಾಗಿ ಎಲ್ಲ ಮಾತಾಡಿರೋದು. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಿಫ್ಟದು ನನ್ನ ಕಡೆಯಿಂದ ವೈಲ್ಡ್ ಆನ್ ಕಂಪ್ನಿದು RFID ಪ್ರೊಟೆಕ್ಟರ್ ಇದೆ. ಅಂದರೆ ಪರ್ಸಲ್ಲಿ ATM ಕಾರ್ಡ್ ಇಟ್ಟಿದ್ರು, ಈಗ ನಾನು ಸ್ಕ್ಯಾಮರ್ಸ್ ಹಿಂಗೆ ಮಾಡಿದ್ರೆ ಸ್ಕ್ಯಾನ್ ಆಗುತ್ತಲ್ಲ ATM, ಆ ಥರ ಸ್ಕ್ಯಾನ್ ಆಗಲ್ಲ. ಬ್ರೌನ್ ಕಲರ್ ಮಾಡಿದೆ. ನೀವು ಆಲ್ಮೋಸ್ಟ್ ಬ್ರೌನೇ ತೊಗೊಳ್ಳೋದಲ್ಲ ಎಲ್ಲ. ಎಷ್ಟು ಇಷ್ಟ ನಿಮಗೆ ಯಾಕೆ ಹೇಳಿ. ಅಲ್ಲೆಲ್ಲೂ ಹಾಕ್ತಿರಲ್ಲ. ಕಂಪ್ನಿ ಆನ್ಲೈನ್ ಅಸೆಸ್ ಮಾಡಿದ್ರೆ ಗೊತ್ತಾ? ನಿಮ್ಗೆ ಗಿಫ್ಟ್ ಇಂಪಾರ್ಟೆಂಟ ದುಡ್ಡು ಇಂಪಾರ್ಟೆಂಟ? ಟಿಫನ್ ತಿನ್ಕೊಂಡು ಬಂದಿರೋದ್ರಿಂದ ನಾವಲ್ಲಿ ಲೈಟಾಗಿ ಕಾಫಿ ಮತ್ತು ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ. ನಾವು ಬಂದಿರೋ ಕೆಫೆ ಬಂದು ದ ಎಸ್ಟೇಟ್ ಕೆಫೆ ಅಂತ. ಇದು ಕಾಫಿ ಪ್ಲಾಂಟೇಷನಲ್ಲಿ ಮಾಡಿರೋ ಕೆಫೆ. ಹೊರಗಡೆ ಎಲ್ಲ ಮೌಂಟೇನ್ ವ್ಯೂ ಇದೆ, ಒಳಗಡೆ ಕಾಫಿ ಪ್ಲಾಂಟೇಷನ್ ವ್ಯೂ ಇದೆ. ಆ್ಯಂಡ್ ಕೆಫೆ ಒಂಥರ ಎಸ್ಥೆಟಿಕ್ ಆಗಿ ಚೆನ್ನಾಗಿದೆ. ಇದು ಚಿಕ್ಕಮಗಳೂರಿಂದ ಸ್ವಲ್ಪ ದೂರ ಮಲಂದೂರು ರೋಡಲ್ಲಿ ಬರುತ್ತೆ, ಆನ್ ದ ವೇ ಟು ಮುತೋಡಿ ಫಾರೆಸ್ಟ್. ಇಲ್ಲಿಂದ ಮುಗಿಸ್ಕೊಂಡು ನಮಗೆ ಬೇರೆ ಪ್ಲಾನ್ಸ್ ಇರೋದ್ರಿಂದ ನೀಟಾಗಿ ಕೆಫೆ ಟೂರ್ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ನೀಟಾಗಿ ಕೆಫೆ ಟೂರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.